ಭಾರತದ ವೀರರ ಕಥೆ ಹೇಳಲು, ದೇಶ ಪ್ರೇಮ ಎಲ್ಲರ ಮನಸ್ಸಲ್ಲಿ ಮೂಡಿಸಲು ತರುತ್ತಿದ್ದೇವೆ ಕ್ರಿಶ್ ಮತ್ತು ಬಾಲ್ಟಿ ಬಾಯ್. ಭಾರತ್ ಹೈ ಹಮ್. ಅಯ್ಯೋ, ಯಾಕೆ ಬೇಜಾರ್ಲಿದ್ಯಾ ಬಾಲ್ಟಿ ಬಾಯ್? ನನಗೆ ನಿನ್ನಿಂದಾಗಿ ಬೇಸರ ಆಗಿಲ್ಲ ಕ್ರಿಶ್, ಅಮ್ಮನಿಂದಾಗಿ ಆಗಿದೆ. ಅಯ್ಯೋ, ಏನಾಯ್ತು ಅಮ್ಮನಿಗೆ? ಅಯ್ಯೋ, ಏನೂ ಆಗಿಲ್ಲ. ಅಮ್ಮನಿಂದಾಗಿ ಪ್ಯಾರಾಶೂಟ್ ಜಂಪಿಂಗ್ ನ ಚಾನ್ಸ್ ಮಿಸ್ ಆಗಿದೆ. ಎಂತ ಒಳ್ಳೆ ಅವಕಾಶ ಆಯ್ತು, ಆದ್ರೆ ನಮ್ಮಮ್ಮ ಹೆದರ್ಕೊಂಡ್ಬಿಟ್ರು. ಅವರು ಕೂಡ ಮೇಲಿಂದ ಜಂಪ್ ಮಾಡ್ಲಿಲ್ಲ, ಮತ್ತೆ ನನ್ಗೂ ಕೂಡ ಮಾಡಕ್ ಬಿಡ್ಲಿಲ್ಲ. ಅಮ್ಮಂದ್ರು ಯಾವಾಗ್ಲೂ ಹೆದರ್ಕೊಳ್ತಾರೆ. ಸ್ವಲ್ಪ ಅಪಾಯ ಇದ್ರು ಹೆದರ್ಕೊಂಡ್ಬಿಡ್ತಾರೆ. ಅಪಾಯನ ಹ್ಯಾಂಡಲ್ ಮಾಡೋದು ಯಾರಮ್ಮನಿಗೂ ಬರೋದಿಲ್ಲ. ತಪ್ಪು, ಖಂಡಿತ ತಪ್ಪು. ನೋಡು, ನಮ್ಮಮ್ಮ ಬಂದ್ರು. ಇವತ್ತು ನಾನ್ ನಿಮ್ಗೆ ಎಂಥ ವೀರ ಮಾತೆಯ ಕಥೆಯನ್ನ ಹೇಳಕ್ ಹೊರಟಿದೀನಿ ಅಂದ್ರೆ, ಅವ್ರ ಮನಸ್ಸು ತುಂಬಾನೇ ಕೋಮಲವಾದ್ದು, ಆದ್ರೆ ಅವರ ಧೈರ್ಯ ಕಲ್ಲಿಗಿಂತ ಗಟ್ಟಿಯಾಗಿತ್ತು. ಓ ಹೌದಾ? ಹಾಗಿದ್ರೆ ಹೇಳು ಟ್ರೀಶ್. ಹೌದಾ? ಸರಿ, ಬನ್ನಿ. ಸಂಸ್ಕೃತಿ ಸ್ಟೋರಿ ಮೋಡ್ ಆನ್. ಈ ಕಥೆ ಕಿತ್ತೂರಿನ ವೀರ ಮಹಾರಾಣಿ ರಾಣಿ ಚೆನ್ನಮ್ಮ ಅವರದ್ದು. ಕರ್ನಾಟಕದ ಪ್ರಸ್ತುತ ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಕಿತ್ತೂರು. ಅಲ್ಲಿನ ರಾಜ ಮಲಸರ್ಜ ಅವರ ನಿಧನದ ನಂತರ ಅವರ ಮಗ ರಾಜಕುಮಾರ ಶಿವಲಿಂಗನನ್ನು ರಾಜನನ್ನಾಗಿ ಮಾಡ್ತಾರೆ. ರಾಣಿ ಚೆನ್ನಮ್ಮ ಶಿವಲಿಂಗ ಅವರ ಚಿಕ್ಕಮ್ಮ ಆಗಿದ್ರು. ಅವರು ತಮ್ಮ ಪ್ರಜೆಗಳ ಜೊತೆ ಹೇಗೆ ಹತ್ರ ಆಗಿದ್ರು ಅಂದ್ರೆ, ಒಂದು ತಾಯಿ ತನ್ನ ಮಗುಗೆ ಹತ್ರ ಆದಷ್ಟು. ಎಲ್ಲರ ಸಮಸ್ಯೆಗಳನ್ನ ಕೇಳೋದು ಮತ್ತೆ ಅದಕ್ಕೆ ಪರಿಹಾರ ಕೊಡೋದನ್ನ ರಾಣಿ ಚೆನ್ನಮ್ಮ ತಮ್ಮ ಧರ್ಮ ಅಂತ ಭಾವಿಸ್ತಿದ್ರು. ಸಮಸ್ಯೆ ಏನಂದ್ರೆ, ಇವಾಗ ಈ ಸಲ ಮಳೆ ಸರಿಯಾಗಿ ಆಗದೆ ಇರೋದ್ರಿಂದ ನಮ್ಮ ಊರಿನ ಪ್ರತಿಯೊಂದು ಮನೆಯವರು ಊಟಕ್ಕೋಸ್ಕರ ಒದ್ದಾಡ್ತಾ ಇದ್ದಾರೆ. ಹಸಿವು ಅಂದ್ರೆ ಏನು ಅಂತ ನನ್ಗರ್ಥ ಆಗುತ್ತೆ. ಹಾಗಾಗಿ ಪ್ರತಿ ಊರ್ಗಳಿಗೂ ಅಡಿಗೆಗ್ ಬೇಕಾಗಿರೋ ಎಲ್ಲಾ ದಿನಸಿ ಪದಾರ್ಥಗಳನ್ನ ನಾವು ಕಳಿಸ್ಕೊಡ್ತೀವಿ. ನಾನಿರ್ಬೇಕಾದ್ರೆ ಯಾರು ಹಸಿವಿನಿಂದ ಇರೋಕ್ಕಾಗಲ್ಲ. ರಾಣಿ ಚೆನ್ನಮ್ಮ, ನೀವು ಮಹಾನ್ ವ್ಯಕ್ತಿ, ನಿಮಗೆ ಜಯವಾಗಲಿ. ಹೀಗಿರುವಾಗ ಒಂದಿನ ರಾಣಿ ಚೆನ್ನಮ್ಮನಿಗೆ ಗೊತ್ತಾಯ್ತು ಅವರ ಮಗ ಶಿವಲಿಂಗ ಬ್ರಿಟಿಷರೊಂದಿಗೆ ರಾಜಿ ಮಾಡ್ಕೊಂಡಿದ್ದಾನೆಂದು. ಏನು? ಆಂಗ್ಲರ ಜೊತೆ ಒಪ್ಪಂದನಾ? ನೀವು ಏನ್ ಹೇಳ್ತಾ ಇದ್ದೀರಾ ಮಹಾರಾಜ? ನನ್ನ ಕ್ಷಮಿಸಿ ರಾಣಿ ಚೆನ್ನಮ್ಮ. ನನಗ್ ಗೊತ್ತು, ನಾನು ನಿಮ್ಮ ಒಪ್ಪಿಗೆಯನ್ನ ಕೇಳ್ದೇನೆ ಈ ತೀರ್ಮಾನವನ್ನ ತಗೊಂಡಿದ್ದೀನಿ. ಆದ್ರೆ ನಾನು ಈ ವಿಷಯನ ನಿಮ್ಮ ಹತ್ರ ಕೇಳಿದ್ರೆ ನೀವು ಯಾವತ್ತೂ ಒಪ್ತಾ ಇರ್ಲಿಲ್ಲ. ಇದನ್ನೆಲ್ಲ ನಾನು ನನ್ನ ತಂದೆಯ ಸಾವಿನ ಪ್ರತಿಕಾರವನ್ನ ತೀರ್ಸ್ಕೊಳ್ಳೋದಕ್ಕೋಸ್ಕರ ಮಾಡಿದೆ. ಆ ಪೇಶ್ವೆಗಳ ವಿಶ್ವಾಸಘಾತವನ್ನ ನಾನು ಯಾವತ್ತೂ ಮರೆಯೋದಕ್ಕಾಗಲ್ಲ. ಪೇಶ್ವೆಗಳಿಂದಲೇ ನನ್ನ ತಂದೆ ಸಾವನ್ನಪ್ಪಿದ್ದು. ಆಂಗ್ಲರ ಅಧಿಕಾರಿ ಥಾಮಸ್ ಮನ್ರೋ ಪೇಶ್ವೆಗಳ ಮೇಲೆ ದಾಳಿ ಮಾಡೋದ್ರಲ್ಲಿದ್ದಾರೆ. ಅದಕ್ಕೆ ನಾನು ಆಂಗ್ಲರ ಜೊತೆಗೆ ಸ್ನೇಹ ಬೆಳೆಸ್ಕೊಂಡಿದ್ದೀನಿ. ಸ್ನೇಹ? ಆಂಗ್ಲರ ಜೊತೆ ಸ್ನೇಹ ಸಾಧ್ಯನೇ ಇಲ್ಲ. ಏನ್ ಒಪ್ಪಂದ ಮಾಡ್ಕೊಂಡು ಬಂದಿದ್ದೀರಾ ನೀವು? ಅದೇನು ಅಂದ್ರೆ, ಕಿತ್ತೂರು ಪ್ರತಿ ವರ್ಷ 1,70,000 ರೂಪಾಯಿ ಆಂಗ್ಲರಿಗೆ ನೀಡುತ್ತೆ ಅಂತ. ಅದರ ಬದಲಾಗಿ ಆಂಗ್ಲರು ಕಿತ್ತೂರನ್ನ ರಕ್ಷಣೆ ಮಾಡಬೇಕು. ನಿಜವಾಗ್ಲೂ ಈ ಸಲಹೆ ಮಲ್ಲಪ್ಪ ಮತ್ತು ವೆಂಕಟರಾವ್ ಕೊಟ್ಟಿರೋಕ್ ಸಾಧ್ಯನೇ ಇಲ್ಲ. ಸಲಹೆ ಕೊಟ್ಟಿರೋದೇನೋ ಅವರಿಬ್ರೆ ರಾಣಿ ಚೆನ್ನಮ್ಮ, ಆದ್ರೆ ತೀರ್ಮಾನ ನಂದೇ ಆಗಿತ್ತು. ಬ್ರಿಟಿಷರ ಜೊತೆಗೆ ಸೇರಿ ಪೇಶ್ವಾಗಳನ್ನ ಸೋಲಿಸಿ ಮಹಾರಾಜ ಶಿವಲಿಂಗ ಅವರು ತನ್ನ ತಂದೆಯ ಸಾವಿಗೆ ಸೇಡನ್ನ ತೀರಿಸಿಕೊಂಡಿದ್ರು. ಸ್ವಲ್ಪ ಸಮಯದ ನಂತರ ಮಹಾರಾಜರಿಗೆ ತುಂಬಾ ದೊಡ್ಡ ಕಾಯಿಲೆ ಬಂತು. ಈ ವಿಚಾರ ಧಾರವಾಡ್ನ ಕಲೆಕ್ಟರ್ ಜಾನ್ ಟಾಕ್ರೆಗೆ ಗೊತ್ತಾದಾಗ ಅವರು, ಡಾಕ್ಟರ್ ಬೆಲ್, ನಮ್ಗೆ ಸೂಚನೆ ಸಿಕ್ಕಿದೆ. ನಮ್ಮ ಗೆಳೆಯ ಕಿತ್ತೂರಿನ ಮಹಾರಾಜ ಗಂಭೀರ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ನೀವು ಅವ್ರಿಗೆ ಹೋಗಿ ಚಿಕಿತ್ಸೆ ಕೊಡಿ. ಕಲೆಕ್ಟರ್ ಸಾಹೇಬ್ರು ಡಾಕ್ಟರ್ನೇನೋ ಕಳಿಸ್ಕೊಟ್ರು. ಆದ್ರೆ ಅಷ್ಟೊತ್ತಿಗೆ ಮಹಾರಾಜ ಶಿವಲಿಂಗ ಅವರ ಕಾಯಿಲೆ ಸರಿ ಹೋಗ್ತಿರೋ ಸ್ಥಿತಿಗೆ ತಲುಪಿತ್ತು. ಮಹಾರಾಣಿಯವರೇ, ಮಹಾರಾಜರು ಇವಾಗ ಅವರ ಅಂತಿಮ ಘಟ್ಟದಲ್ಲಿದ್ದಾರೆ. ಗೊತ್ತಿದೆ, ಅದಕ್ಕೆ ಈ ಕಾನೂನು ಕರಾರ ಪತ್ರನ ನಾನು ತಗೊಂಡ್ ಬಂದಿದ್ದೀನಿ. ಮಹಾರಾಜರು ಒಬ್ಬ ಮಗನನ್ನು ದತ್ತು ತಗೊಳ್ತಾ ಇದ್ದಾರೆ. ಅಂದ್ರೆ ಏನರ್ಥ? ನೀವಿರ್ಬೇಕಾದ್ರೆ ದತ್ತುಪುತ್ರನ ಅವಶ್ಯಕತೆ ಏನಿದೆ? ನಾನಿದ್ದೀನಿ, ಆದ್ರೆ ಮಹಾರಾಜರಿಗೆ ಯಾವುದೇ ವಾರಸ್ದಾರ ಇಲ್ಲ. ಹಾಗಾಗಿ ಆಂಗ್ಲರಿಗೆ ತೋರ್ಸೋದಕ್ಕೋಸ್ಕರ ದತ್ತುಪುತ್ರನ ಸಿಂಹಾಸನದ ಮೇಲೆ ಕೂರಿಸ್ಬೇಕು. ರಾಣಿ ಚೆನ್ನಮ್ಮ ಶಿವಲಿಂಗ ಅವರ ಹಸ್ತಾಕ್ಷರವನ್ನು ಅಡಾಪ್ಷನ್ ಪೇಪರ್ಸ್ ನಲ್ಲಿ ಮಾಡಿಸಿದ್ರು. ಅದಾದ ನಂತರ ಮಲ್ಲಪ್ಪ, ನೀವು ಮತ್ತೆ ವೆಂಕಟರಾವ್ ಸಾಕ್ಷಿಯಾಗಿ ಸಹಿ ಹಾಕ್ಬೇಕು. ನಿಮ್ಮ ಆಜ್ಞೆಯಂತೆಯೇ ಮಹಾರಾಣಿ. ಈ ಕಾಗದಗಳನ್ನ ತಗೊಂಡು ಕಲೆಕ್ಟರ್ ಮುಂದೆ ಹೋಗಿ ನಿಂತ್ರು ಮಲ್ಲಪ್ಪ ಮತ್ತೆ ವೆಂಕಟರಾವ್.
ಮಹಾರಾಜರು ನಿಮ್ ಎದುರುಗಡೆ ಇದ್ರ ಮೇಲೆ ಸ್ವತಃ ಸಹಿ ಮಾಡಿದಾರಾ ಹೇಳಿ ನೀವು. ಇಲ್ಲ ಸರ್. ನೀವೇನ್ ಹೇಳ್ತೀರಾ ಇದಕ್ಕೆ ಡಾಕ್ಟರ್ ಬ್ಯಾಲ್? ನಾನು ಅಲ್ಲಿಗೆ ಹೋಗೋದಕ್ಕೂ ಮೊದ್ಲೇನೆ ಮಹಾರಾಜರು ಕೊನೆ ಹೆಸರನ್ನು ಎಳ್ದಿದ್ರು. ಇದರ ಅರ್ಥ ಯಾವುದೇ ಸಾಕ್ಷಿಗಳಿಲ್ಲ. ಇದನ್ನ ಸಹಿ ಮಾಡಿರೋದು ಮಹಾರಾಜ ಶಿವಲಿಂಗಪ್ಪ ಅಂತ. ಈ ಸಹಿ ನಕಲಿ ಕೂಡ ಆಗಿರಬಹುದು. ಮತ್ತೆ ಈ ಪತ್ರನ ಮಹಾರಾಜರು ಸತ್ ಮೇಲೆ ಕೂಡ ಮಾಡಿರಬಹುದು. ಹೌದು ಸರ್. ರಾಣಿ ಚೆನ್ನಮ್ಮ ಅವ್ರಿಗೆ ಹೇಳಿ ನಾವು ಈ ನಕಲಿ ದತ್ತು ಪತ್ರನ ಒಪ್ಪೋದಿಲ್ಲ ಅಂತ ಹೇಳಿ. ಏನಕ್ಕಂದ್ರೆ ಕಿತ್ತೂರ್ಗೆ ಯಾವುದೇ ವಾರಸ್ದಾರ ಇಲ್ಲ. ಅದಕ್ಕೆ ಈಗ ನಾವು ಕಿತ್ತೂರಿನ ಮೇಲೆ ರಾಜ್ಯಭಾರ ಮಾಡ್ತೀವಿ. ಸರಿ ಸರ್. ಮಲ್ಲಪ್ಪ ಮತ್ತೆ ವೆಂಕಟರಾವ್ ಇಬ್ರು ಮೊದಲಿಂದಾನೇ ಕಿತ್ತೂರಿನ ವೈರಿಗಳಾಗಿದ್ರು. ಮತ್ತೆ ರಾಣಿ ಚೆನ್ನಮ್ಮ ಏನ್ ಮಾಡಿದ್ರು? ರಾಣಿ ಅವರು ಇಬ್ರು ಮೋಸಗಾರರಾದ ಮಲ್ಲಪ್ಪ ಮತ್ತೆ ವೆಂಕಟರಾವ್ಗೆ ಸಾವಿನ ಶಿಕ್ಷೆ ಕೊಟ್ರು. ಮತ್ತೆ ಗವರ್ನರ್ ಲಾರ್ಡ್ ಎಲ್ಫಿನ್ಸ್ಟನ್ಗೆ ಪತ್ರ ಬರೆದು ಕೇಳ್ಕೊಂಡ್ರು ಅವರು ದತ್ತು ಪಡೆದ ಅವರ ಮೊಮ್ಮಗ ಕಿತ್ತೂರಿನ ವಾರಸ್ದಾರ ಆಗ್ತಾನೆ ಅಂತ. ಆದ್ರೆ ಗವರ್ನರ್ ರಾಣಿ ಅವರ ವಿನಂತಿಯನ್ನ ತಿರಸ್ಕರಿಸ್ಬಿಟ್ರು. ಆಮೇಲೆ ಏನಾಯ್ತು? ಯುದ್ಧ, ಘನಘೋರ ಯುದ್ಧ. ಅಧಿಕಾರಿ ವಾಲ್ಟರ್, ಅಧಿಕಾರಿ ಸ್ಟೀವನ್, ನಾನ್ ನಿಮ್ಗೆ 20,000 ಸೈನಿಕರನ್ನ ಕೊಟ್ಟಿದ್ದೆ. ಇಷ್ಟು ಜನ ಯುದ್ಧ ಗೆಲ್ಲೋದಕ್ಕೆ ಸಾಕು. ಆದ್ರೂ ಕೂಡ ನಾನು ಯುದ್ಧ ಭೂಮಿಗೆ ಬಂದಿದ್ದೀನಿ. ಏನಕ್ಕೆ ಗೊತ್ತಾ? ಏನಕ್ಕಂದ್ರೆ ರಾಣಿ ಚೆನ್ನಮ್ಮ ಅವರು ರಕ್ತ ಕಣ್ಣೀರು ಸುರಿಸೋದನ್ನ ನಾನ್ ನೋಡ್ಬೇಕು. ಶತ್ರುಗಳ ಸೈನ್ಯ ನಮ್ಗಿಂತ ಜಾಸ್ತಿನೇ ಇದೆ. ಅವ್ರ ಹತ್ಯೆ ಮಾಡೋದು ನಮ್ಗೆ ತುಂಬಾ ಅವಶ್ಯಕ. ಆದ್ರೆ ನಮಗ್ ಗೊತ್ತಿರೋ 2 ವಿಷಯಗಳು ಶತ್ರುಗಳಿಗೆ ಗೊತ್ತಿಲ್ಲ. ಅದೇನು ಅಂದ್ರೆ ಯುಕ್ತಿ ಮತ್ತೆ ಆತ್ಮಸ್ಥೈರ್ಯ. ಸೇನಾಪತಿ ಬಾಳಪ್ಪ, ಸಾಯಿಸೋಣ ಇಲ್ಲ ಸಾಯೋಣ, ಆದ್ರೆ ಕೊನೆ ಉಸಿರು ಇರೋವರೆಗೂ ಸೋಲನ್ನ ಒಪ್ಪೋದಿಲ್ಲ. ದಾಳಿ ಮಾಡಿ. ಕಿತ್ತೂರಿನ ರಾಣಿ ಮತ್ತೆ ಕಿತ್ತೂರಿನ ಸೇನೆ ಹೇಗೆ ಹೋರಾಡಿದ್ರು ಅಂದ್ರೆ ಬ್ರಿಟಿಷರಿಗೆ ಬೆವರಿಳಿಸ್ಬಿಟ್ರು. ಈ ಯುದ್ಧದಲ್ಲಿ ಕಲೆಕ್ಟರ್ ಠಾಕರೆಯ ಕೊಲೆಯಾಯ್ತು. ವಾಲ್ಟರ್ ಎಲಿಯತ್ ಮತ್ತೆ ಸ್ಟೀವನ್ಸನ್ ಅವರ ಜೊತೆಗೆ ಬ್ರಿಟಿಷ್ ಸೈನಿಕರನ್ನು ಸಹ ಬಂಧನದಲ್ಲಿಟ್ಟಿದ್ದರು. ಈಗ ಬ್ರಿಟಿಷರು ಕಿತ್ತೂರನ್ನ ವಶಪಡಿಸಿಕೊಳ್ಳೋ ಕೆಲಸವನ್ನ ಕಮಿಷನರ್ ಚಾಪ್ಲಿನ್ಗೆ ಒಪ್ಪಿಸಿದ್ರು. ಸರ್, ಸೋಲಾಪುರ್ ಮತ್ತೆ ಮೈಸೂರಿನ ಸೈನಿಕರು ಬರ್ತಾ ಇದ್ದಾರೆ. ಆದ್ರೆ ಕಿತ್ತೂರ್ನ ಸೋಲ್ಸೋದಕ್ಕೆ ಕೇವಲ ಸೋಲಾಪುರಿನ ಸೈನಿಕರು ಅಥವಾ ಮೈಸೂರಿನ ಸೈನಿಕರು ಸಾಕಾಗಿತ್ತು. ಇಷ್ಟೊಂದು ಆತ್ಮವಿಶ್ವಾಸ ಇರೋದಕ್ಕೆ ಠಾಕ್ರೆ ಸತ್ತೋದ. ಮತ್ತೆ ಅಧಿಕಾರಿಗಳು ವಾಲ್ಟರ್ಸನ್ ಮತ್ತೆ ಸ್ಟೀವನ್ ಚೆನ್ನಮ್ಮ ಎಲ್ಲರನ್ನು ಬಂಧಿಸಿದಾಳೆ. ಅರ್ಥ ಆಯ್ತು ಸರ್. ನಾವು ಮೊದಲು ಕಿತ್ತೂರನ್ನ ವಶಪಡಿಸ್ಕೊಳ್ಬೇಕು. ರಾಣಿ ಚೆನ್ನಮ್ಮನ್ನ ಸೋಲ್ಸ್ಬೇಕು. ನಮ್ಮ ಆಫೀಸರ್ಸ್ ನಾವು ಬಿಡುಗಡೆಗೊಳಿಸಬೇಕು. ಆದ್ರೆ ಇದು ಹೇಗೆ ಸಾಧ್ಯ? ನನ್ನ ಹತ್ರ ಒಂದು ಉಪಾಯ ಇದೆ. ಮನಸ್ಸಲ್ಲಿ ಷಡ್ಯಂತ್ರ ಮತ್ತೆ ಅಶಾಂತಿಯನ್ನ ಬಚ್ಚಿಟ್ಕೊಂಡು ಧೂರ್ತ ಚಾಪ್ಲಿನ್ ರಾಣಿ ಚೆನ್ನಮ್ಮ ಅವ್ರ ಹತ್ರ ಶಾಂತಿ ಪ್ರಸ್ತಾಪವನ್ನ ಕಳಿಸ್ದ. ರಾಣಿ ಚೆನ್ನಮ್ಮ, ಕಮಿಷನರ್ ಚಾಪ್ಲಿನ್ ಹೇಳ್ತಾ ಇದ್ರೆ ನಾವು ಅವರ ಅಧಿಕಾರಿಗಳು ಹಾಗೂ ಅವರ ಸೈನಿಕರನ್ನ ಬಿಡ್ಬೇಕಂತೆ. ಅದರ ಬದಲಾಗಿ ಅವರು ನಮ್ಮ ರಾಜ್ಯದ ಮೇಲೆ ದಾಳಿ ಮಾಡಲ್ವಂತೆ. ಆದ್ರೆ ನನಗೆ ಅವ್ರ ಮಾತಿನ ಮೇಲೆ ನಂಬಿಕೆ ಇಲ್ಲ. ನಂಬಿಕೆ ನನ್ಗೂ ಕೂಡ ಇಲ್ಲ. ಆದ್ರೆ ಖಂಡಿತ ಅವ್ರು ದಾಳಿ ಮಾಡ್ತಾರೆ. ಆದ್ರೆ ನಾವು ಸುಮ್ಮನೆ ಕೂರ್ಬಾರ್ದು. ಅವ್ರ ಸೇವಕರು ಸಹಾಯ ಪಡ್ಕೊಳ್ಳೋದಕ್ಕಿಂತ ನಾವೇ ಯುದ್ಧ ಮಾಡೋದು ಒಳ್ಳೇದು. ಆ ಇಬ್ರು ಅಧಿಕಾರಿಗಳನ್ನ ಮತ್ತೆ ಅವ್ರ ಸೈನಿಕರನ್ನ ಬಿಟ್ಬಿಡಿ. ಈಗ ನೀವಿಬ್ರು ಬಂದ್ರಲ್ಲ, ನಾವೀಗ ಕಿತ್ತೂರು ಮೇಲೆ ದಾಳಿ ಮಾಡೋದಕ್ಕೆ ತಯಾರಾಗಿದ್ದೀವಿ. ನಾನ್ ಹೇಳ್ತೀನಿ ರಾಣಿ ಚೆನ್ನಮ್ಮ ಅವರು ಸೋಲನ್ನ ಒಪ್ಕೋಬೇಕು. ಆದ್ರೆ ಸರ್, ಕಿತ್ತೂರಿನ ರಾಣಿ ಚೆನ್ನಮ್ಮ ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸರ್, ನಾವು ನಮ್ಮ ಮಾತುಗಳನ್ನ ಉಳಿಸ್ಕೊಳ್ಬೇಕಾಗಿದೆ. ಏನ್ ಮಾತಾಡ್ತಿದ್ದೀರಾ ನೀವು? ಕಲೆಕ್ಟರ್ ಠಾಕ್ರೆನ ಸಾಯಿಸಿದಾರ ಅವರು. ರಾಣಿ ಚೆನ್ನಮ್ಮ ನಮ್ಮ ಮರ್ಯಾದೆನ ಮಣ್ಣು ಪಾಲ್ ಮಾಡಿದ್ದಾರೆ. ಈಗ ನಮಗ್ ಸಮಯ ಬಂದಿದೆ ಪಾಠ ಕಲ್ಸೋದಕ್ಕೆ ಮತ್ತೆ ಕಿತ್ತೂರ್ನ ವಶಪಡಿಸಿಕೊಳ್ಳೋದಕ್ಕೆ. ಇಲ್ಲ ಅಂದ್ರೆ ಬೇರೆ ರಾಜ್ಯದವ್ರು ಕೂಡ ನಮ್ ವಿರುದ್ಧ ದಂಗೆ ಎದ್ದು ಬಿಡ್ತಾರೆ. ಕಮಿಷನರ್ ಚಾಂಪ್ಲಿನ್ ಅವರು ಕಿತ್ತೂರಿನ ಮೇಲೆ ಆಕ್ರಮಣ ಮಾಡಿದ್ರು. ಬ್ರಿಟಿಷರು ಬಾಯಿ ಮುಚ್ಚೋ ಹಾಗೆ ಉತ್ತರ ಕೊಡ್ತಿದ್ದಂಥ ರಾಣಿ ಚೆನ್ನಮ್ಮರನ್ನ ಕೊನೆಗೆ ಬ್ರಿಟಿಷರು ಬಂಧಿಯಾಗಿಸ್ಬಿಟ್ರು. ಇವ್ರಿಗೆ ಜೀವಕ್ಕಿಂತ ಸ್ವಾತಂತ್ರ್ಯ ಅಂದ್ರೆ ಇಷ್ಟ ಅಲ್ವಾ? ಅದಕ್ಕೆ ಇವರನ್ನ ಸಾಯಿಸ್ಬೇಡಿ. ಬಾಯ್ಲಾಂಗಲ್ದ ಸೆರೆಮನೆಯಲ್ಲಿ ರಾಣಿ ಚೆನ್ನಮ್ಮನನ್ನ ಬಂಧಿಸಿಟ್ಬಿಡಿ.
5 ವರ್ಷ ಆ ಜೈಲಲ್ಲಿದ್ದ ನಂತರ 21 ಫೆಬ್ರವರಿ 1829ಕ್ಕೆ ಭಾರತ ಮಾತೆಯ ಈ ವೀರ ಪುತ್ರಿ ಜೈಲಿನ ಕೋಣೆಯಲ್ಲಿ ತನ್ನ ಕೊನೆಯುಸಿರೆಳೆದ್ರು. ಆದ್ರೆ ತಮ್ಮ ಕೊನೆಯುಸಿರಿರೋವರೆಗೂ ಸ್ವಾಭಿಮಾನ ಮತ್ತೆ ದೇಶಪ್ರೇಮದ ಕಿಚ್ಚನ್ನ ಬಿಟ್ಕೊಡ್ಲಿಲ್ಲ. ಸೆಲ್ಯೂಟ್ ಹೊಡಿಬೇಕು ಇಂತ ಮಹಾನ್ ದೇಶಭಕ್ತಿಗೆ ಮತ್ತೆ ಅವರ ದೇಶಭಕ್ತಿಗೆ. 2007ನೇ ವರ್ಷದಲ್ಲಿ ರಾಣಿ ಚೆನ್ನಮ್ಮ ಅವರ ಗೌರವಾರ್ಥವಾಗಿ ಅವರೊಂದು ಮೂರ್ತಿಯನ್ನ ಇಂಡಿಯನ್ ಪಾರ್ಲಿಮೆಂಟ್ ಅಲ್ಲಿ ಸ್ಥಾಪನೆ ಮಾಡಲಾಯ್ತು. ಈಗ ಅರ್ಥ ಆಯ್ತಾ ಕ್ರಿಶ್? ಅಮ್ಮಂದ್ರು ಯಾವತ್ತೂ ಹೆದರೋದಿಲ್ಲ, ಅಪಾಯವನ್ನ ಧೈರ್ಯವಾಗಿ ಎದುರಿಸೋದನ್ನ ಕಲ್ತಿರ್ತಾರೆ. ಹೌದು ಅಮ್ಮ. ರಾಣಿ ಚೆನ್ನಮ್ಮ ಅವರ ಧೈರ್ಯ ನಮ್ಮೆಲ್ಲರನ್ನು ಪ್ರೇರೇಪಿಸುತ್ತೆ. ರಾಣಿ ಚೆನ್ನಮ್ಮಗೆ ಜಯವಾಗಲಿ. ಹೆಮ್ಮೆಯಿಂದ ಹೇಳಿ. ಭಾರತ್ ಹೈ ಹಮ್. ಸ್ನೇಹಿತರೆ, ನಿಮಗೆ ಈ ಕತೆ ಕೇಳೋದಕ್ಕೆ ಇಷ್ಟು ಮಜವಾಗಿದೆ ಅಂದ್ರೆ ಯೋಚಿಸಿ, ನೋಡೋದಕ್ಕೆ ಎಷ್ಟು ಮಜವಾಗಿರುತ್ತಲ್ವಾ? ನೋಡಿ, ಕ್ರಿಶ್ ತ್ರಿಶ್ ಬಾಲ್ಟಿ ಬಾಯ್ ಭಾರತ್ ಹೈ ಹಮ್ ಪ್ರತಿ ರವಿವಾರ ಬೆಳಿಗ್ಗೆ 11 ಗಂಟೆಗೆ ದೂರದರ್ಶನದಲ್ಲಿ. ಮತ್ತು ನಮ್ಮ ಸ್ಟ್ರೀಮಿಂಗ್ ಪಾರ್ಟ್ನರ್ ಆಗಿದ್ದಾರೆ ಅಮೆಜಾನ್ ಪ್ರೈಮ್ ವಿಡಿಯೋ ಮತ್ತು ನೆಟ್ಫ್ಲಿಕ್ಸ್. ಸ್ಟೇ ಟ್ಯೂನ್ಡ್.